ಇರಾನ್ ನಗರಗಳ ಮೇಲೆ ಯುಎಸ್ ಮತ್ತು ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಟೆಹರಾನ್ ಮತ್ತು ಖೋಮ್ ನಗರಗಳ ಮೇಲೆ ಅಟ್ಯಾಕ್. ಟೆಹರಾನ್ನ ಅಲ್ಬೋರ್ಜ್ ಪ್ರಾಂತ್ಯದಲ್ಲಿ ಭೀಕರ ದಾಳಿಯನ್ನು ಮಾಡಲಾಗಿದೆ. ಏರ್ ಸ್ಟ್ರೈಕ್ನಲ್ಲಿ 18 ಮಂದಿಗೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ವಸತಿ ಪ್ರದೇಶದ ಮೇಲೆ ನಡೆದಂತಹ ದಾಳಿಯಲ್ಲಿ 18 ಮಂದಿ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಇರಾನ್ ನಗರಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ದಾಳಿಯನ್ನು ಮುಂದುವರಿಸಿವೆ, ಏರ್ ಸ್ಟ್ರೈಕ್ ಅನ್ನು ಮಾಡಿವೆ. ಟೆಹರಾನ್ ಮತ್ತು ಖೋಮ್ ನಗರಗಳ ಮೇಲೆ ಅಟ್ಯಾಕ್ ಆಗಿರುವುದು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಭಯಾನಕ ಏರ್ ಸ್ಟ್ರೈಕ್ ಆಗಿದೆ ಅಂತ ಹೇಳಿ. ಈ ಭೀಕರ ದಾಳಿ 18 ಮಂದಿಯನ್ನ ಬಲಿ ತಗೊಂಡಿದೆ. ಟೆಹರಾನ್ ಮತ್ತು ಖೋಮ್ ನಗರಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ನಿಂದ ಜಂಟಿ ದಾಳಿ ಮುಂದುವರೆದಿದೆ. 18 ಮಂದಿಯನ್ನ ಈ ಏರ್ ಸ್ಟ್ರೈಕ್ ಬಲಿ ತಗೊಂಡಿದೆ. ಸಾವು ನೋವು ಹೆಚ್ಚಾಗ್ತಾ ಇದೆ. ದಾಳಿ ಪ್ರತಿದಾಳಿಗಳು ಮುಂದುವರಿತಾ ಇದೆ. ಎಲ್ಲೂ ಕೂಡ ಈ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳುವಂತಹ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಇದರಿಂದ ನೊಂದು ಬೆಂದು ಹೋಗ್ತಾ ಇರೋದು ಮಾತ್ರ ನಾಗರಿಕರು. 1.5 ಕೋಟಿ ಇರಾನಿಯನ್ನರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. 1.5 ಕೋಟಿ ಇರಾನಿಯನ್ನರು ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಟ್ರಂಪ್ ಡೆಡ್ಲೈನ್ ಅಂತ್ಯದ ಹೊತ್ತಲೇ ಪಂಥಾಹ್ವಾನವನ್ನ ಕೊಡಲಾಗಿದೆ. ಅಮೆರಿಕ ಸೇನೆಗೆ ಪಂಥಾಹ್ವಾನವನ್ನ ಕೊಟ್ಟ ಇರಾನ್ ಅಧ್ಯಕ್ಷ, ನಾನೂ ಸೇರಿದಂತೆ 1.4 ಕೋಟಿ ಜನರು ಯುದ್ಧಕ್ಕೆ ರೆಡಿಯಾಗಿದ್ದೇವೆ. ಟ್ರಂಪ್ ಅವರ ಬೆದರಿಕೆಗೆ ನಾವು ಬಗ್ಗಲ್ಲ, ಏನೇ ಬಂದರೂ ಕೂಡ ನಾವೆಲ್ಲರೂ ನಿಂತು ಎದುರಿಸ್ತೀವಿ ಅಂತ ಹೇಳಿ ಇರಾನ್ನ ಅಧ್ಯಕ್ಷರು ಸವಾಲನ್ನು ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ. 1.5 ಕೋಟಿ ಇರಾನಿಯರು ಯುದ್ಧಕ್ಕೆ ರೆಡಿ ಇದ್ದೀವಿ, ಯಾವ ಹೊತ್ತಲ್ಲಾದರೂ ಬಂದು ನೀವು ಅಟ್ಯಾಕನ್ನು ಮಾಡಿ, ಎದೆ ಕೊಟ್ಟು ನಾವು ನಿಲ್ತೀವಿ, ಎದುರಿಸ್ತೀವಿ, ನಿಮ್ಮ ಹುಟ್ಟಡಗಿಸ್ತೀವಿ ಅಂತ ಹೇಳಿ ಇರಾನ್ ಅಧ್ಯಕ್ಷರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ನೇರ ಸವಾಲಿದು. ಇದನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು ಅಂತ ಹೇಳಿ ಇರಾನ್ ಸೆಟೆದು ನಿಂತಿದೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ. ನೀವು ಎಷ್ಟೇ ದಾಳಿಯನ್ನು ಮಾಡಿದರೂ ಕೂಡ ಪ್ರತಿ ದಾಳಿಯ ಮೂಲಕ ನಮ್ಮ ಪ್ರತ್ಯುತ್ತರ ಇರುತ್ತೆ. ಅದರ ಭೀಕರತೆ ಹೇಗಿರುತ್ತೆ ಅನ್ನೋದನ್ನು ಈಗಾಗಲೇ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ಗೆ ತೋರಿಸಿದೆ. ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಾ ಈ ಯುದ್ಧವನ್ನು? ತಗೊಂಡು ಹೋಗಿ, ನಾವು ರೆಡಿ ಇದ್ದೀವಿ. ಬರೀ ನಮ್ಮ ಇರಾನ್ ಸೇನೆ ಮಾತ್ರವಲ್ಲ, ಅತ್ಯುತ್ತಮ ಉನ್ನತ ಮಟ್ಟದ ನಾಯಕರು ಮಾತ್ರವಲ್ಲ, ಇರಾನಿನ ಜನತೆ ಕೂಡ ಈ ಯುದ್ಧವನ್ನು ಎದುರಿಸೋದಕ್ಕೆ ರೆಡಿಯಾಗಿದ್ದಾರೆ. 1.5 ಕೋಟಿ ಇರಾನಿಯರು ನಿಮ್ಮನ್ನು ಎದುರಿಸ್ತೀವಿ ಬನ್ನಿ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ಟ್ರಂಪ್ ಡೆಡ್ಲೈನ್ ಅಂತ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಇರಾನ್ ಮೇಲೆ ಹೆಚ್ಚಾಯಿತು ಜಂಟಿ ಪಡೆಯ ದಾಳಿ. ಮತ್ತೊಂದು ಕಡೆ ಇರಾನ್ ಪ್ರಜೆಗಳಲ್ಲಿ ಆತಂಕ ತೀವ್ರಗೊಂಡಿದೆ. ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಡೆಡ್ಲೈನ್ಗೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ, ಕೆಲವೇ ಗಂಟೆಗಳು ಬಾಕಿ ಇದೆ. ಈ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ತನ್ನ ಜಂಟಿ ಕಾರ್ಯಾಚರಣೆಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದೆ ಇರಾನ್ ಮೇಲೆ. ಡೊನಾಲ್ಡ್ ಟ್ರಂಪ್ ಏನೇ ಡೆಡ್ಲೈನನ್ನು ಕೊಟ್ಟರು, ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು, ಮುಂದಿನ ಅವರ ದಾಳಿ ಎಷ್ಟೇ ಭೀಕರತೆಯಿಂದ ಕೂಡಿರುತ್ತೆ ಅನ್ನೋದನ್ನು ನಮಗೆ ಹೇಳಿದರೂ ಕೂಡ ನಾವು ಅದಕ್ಕೆ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ. ನಮ್ಮ ಸೇನಾ ಶಕ್ತಿ ಏನಿದೆ, ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ಹೇಗಿದೆ, ಮ್ಯಾನ್ ಪವರ್ ಹೇಗಿದೆ ಅನ್ನೋದನ್ನು ಡೊನಾಲ್ಡ್ ಟ್ರಂಪ್ ಅವರು ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಇರಾನ್ ಕೂಡ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಪರ್ಷಿಯನ್ ಗಲ್ಫ್ನಲ್ಲಿ ಕಂಟೈನರ್ ಶಿಪ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಇರಾನ್ ಕಿಶ್ ದ್ವೀಪದ ಬಳಿ ಈ ಒಂದು ಬಾಂಬ್ ದಾಳಿ ನಡೆದಿದೆ. ಕಂಟೈನರ್ ಶಿಪ್ಗೆ ಹಾನಿಯಾಗಿರೋದನ್ನ ಯುಕೆ ಆರ್ಮಿ ಖಚಿತಪಡಿಸಿದೆ ಕೂಡ. ಆದರೆ ಇದರಿಂದ ಯಾರಿಗೂ ಕೂಡ ಗಾಯವಾಗಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಯುಕೆ ಆರ್ಮಿ ಸ್ಪಷ್ಟಪಡಿಸಿದೆ. ಪರ್ಷಿಯನ್ ಗಲ್ಫ್ನಲ್ಲಿ ಕಂಟೈನರ್ ಶಿಪ್ ಮೇಲೆ ದಾಳಿಯನ್ನು ಮಾಡಿರೋದು ಇರಾನ್ ಕಿಶ್ ದ್ವೀಪದ ಬಳಿ ನಡೆದಿರುವಂತಹ ಬಾಂಬ್ ದಾಳಿ. ಆದರೆ ಈ ದಾಳಿಯಿಂದ ಯಾರಿಗೂ ಯಾವುದೇ ರೀತಿಯ ಪ್ರಾಣಾಪಾಯವಾಗಲಿ ಹಾನಿಯಾಗಲಿ ಆಗಿಲ್ಲ ಅಂತ ಹೇಳಿ ಯುಕೆ ಆರ್ಮಿ ಸ್ಪಷ್ಟನೆಯನ್ನು ನೀಡಿದೆ.
ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಯುದ್ಧದಿಂದಾಗಿ ಏನೇನು ಅನಾಹುತಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಫೆಬ್ರವರಿ 28ರಿಂದ ಆರಂಭವಾದಂತಹ ಯುದ್ಧದಿಂದಾಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ವಿಶ್ವದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದರ ನಡುವೆ ಈ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕದನ ವಿರಾಮ ಅಂತ ಮಾತನಾಡೋದಾಗಲಿ, ಷರತ್ತುಗಳು ಅನ್ನೋದಾಗಲಿ ಅಥವಾ ಡೆಡ್ಲೈನ್ ಅಂತ ಹೇಳೋದಾಗಲಿ, ಇದ್ಯಾವುದು ಕೂಡ ವರ್ಕೌಟ್ ಆಗುವ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಇರಾನ್ ಮತ್ತು ಇಸ್ರೇಲ್ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಯುದ್ಧವನ್ನು ನಡೆಸ್ತಾ ಇವೆ. ಮುಂದೆ ಇರಾನ್ ಮುಗಿಬೇಕು ಅಥವಾ ಇಸ್ರೇಲ್ ಮುಗಿಬೇಕು ಅನ್ನೋದು. ಆದರೆ ಮಧ್ಯಪ್ರವೇಶ ಮಾಡಿರುವಂತಹ ಅಥವಾ ಇಸ್ರೇಲ್ ಜೊತೆಗೆ ಕೈ ಜೋಡಿಸಿರುವಂತಹ ಅಮೇರಿಕಾಗೆ ಸ್ಪಷ್ಟವಾದ ಉದ್ದೇಶವೇ ಇಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಕೂಡ. ಯಾಕೆ ಅಮೇರಿಕ ಇಸ್ರೇಲ್ ಜೊತೆಗೆ ಕೈ ಜೋಡಿಸ್ಕೊಂಡು ಇರಾನ್ ಜೊತೆ ಯುದ್ಧವನ್ನು ಮಾಡಿ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿಕಲ್ಲು ಹಾಕೊಳ್ತಾ ಇದೆ ಅಂತ ಹೇಳಿ ಅನೇಕ ತಜ್ಞರು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ತನ್ನ ಮೊಂಡುತನವನ್ನು ಮುಂದುವರಿಸಿ ಈ ಯುದ್ಧವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದರ ಜೊತೆಗೆ ಇಡೀ ವಿಶ್ವಕ್ಕೆ ಪೆಟ್ಟನ್ನು ಕೊಡುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿಯೇ ಪ್ರತಿದಿನ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡೋದು, ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡೋದು, ಅಮೆರಿಕದ ಜೊತೆಗೆ ಸೇರಿಕೊಂಡು ಇಸ್ರೇಲ್ ಇರಾನ್ನ ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡೋದು, ಮಕ್ಕಳ ಹತ್ಯೆ ಆಗ್ತಿದ್ದಾರೆ, ಸಾಕಷ್ಟು ಮಂದಿ ಅಮಾಯಕರು ಪ್ರಾಣ ಕಳ್ಕೊಳ್ತಿದ್ದಾರೆ. ಆದರೆ